ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬಳಿಕ ಉತ್ಖನನ ಕಾರ್ಯ ಚುರುಕು ಪಡ್ಕೊಂಡಿದೆ. ಆದರೆ ಇದೀಗ ನಮ್ಮೂರಲ್ಲೂ ಕೂಡ ಉತ್ಖನನ ಮಾಡಬೇಕು ಅಂತ ಹೇಳಿ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಚಾಲುಕ್ಯರು ಆಳಿದ ಮುದನೂರು ಗ್ರಾಮಸ್ಥರ ಆಗ್ರಹ ಇದು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮುದನೂರು ಐತಿಹಾಸಿಕ ದೇವರ ದಾಸಿಮಯ್ಯ ಜನಿಸಿದ ಗ್ರಾಮ ಇದು. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ವಾಣಿಜ್ಯ ಕೇಂದ್ರವಾಗಿತ್ತು. ವಜ್ರ, ವೈಢೂರ್ಯ, ಚಿನ್ನದ ನಾಣ್ಯಗಳ ವ್ಯಾಪಾರ ಆಗ್ತಿತ್ತು. ಇಲ್ಲಿ ಗ್ರಾಮದಲ್ಲಿ 101 ಬಾವಿ, 101 ದೇವಸ್ಥಾನಗಳಿವೆ. ಸದ್ಯ ಬೆರಳೆಣಿಕೆಯಷ್ಟು ಮಾತ್ರ ಬಾವಿಗಳು ಮತ್ತು ದೇವಸ್ಥಾನಗಳು ಉಳಿದುಕೊಂಡಿವೆ. ಹುದುಗೆ ಹೋಗಿರುವಂತಹ ದೇವಸ್ಥಾನಗಳ ಮೇಲೆ ಮನೆ ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ಈ ಜಾಗವನ್ನು ಉತ್ಖನನ ಮಾಡಬೇಕು. ಆಗ ಅಲ್ಲಿ ಈ ಹಿಂದೆ ಯಾವ ರೀತಿಯಾಗಿ ರಾಜರ ಆಳ್ವಿಕೆ ಇತ್ತೋ ಆ ಸಂದರ್ಭದಲ್ಲಿನ ಒಂದಷ್ಟು ಕುರುಹುಗಳು ಪತ್ತೆಯಾಗಬಹುದು, ವಸ್ತುಗಳು ಸಿಗಬಹುದು. ಆ ಉತ್ಖನನ ಕಾರ್ಯ ಲಕ್ಕುಂಡಿಯಲ್ಲಿ ಹೇಗೆ ನಡೀತಾ ಇದೆಯೋ ಇಲ್ಲೂ ಕೂಡ ಅದೇ ರೀತಿಯಾಗಿ ನಡಿಬೇಕು. ನಮ್ಮ ಐತಿಹಾಸಿಕ ಹಿನ್ನೆಲೆಯೂ ಕೂಡ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ಮುದನೂರು ಗ್ರಾಮಸ್ಥರು ಆಗ್ರಹ ಪಡಿಸುತ್ತಿದ್ದಾರೆ. ನಮ್ಮ ಪ್ರತಿನಿಧಿ ಅಮೀನ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬಳಿಕ ಈಗ ಅಲ್ಲಿ ಉತ್ಖನನ ಕಾರ್ಯ ಕೂಡ ಈಗ ಆರಂಭ ಮಾಡಲಾಗಿದೆ. ಲಕ್ಕುಂಡಿ ಪ್ರಾಧಿಕಾರ ಜೊತೆಗೆ ಸರ್ಕಾರದಿಂದ ಉತ್ಖನನ ಕಾರ್ಯ ಆರಂಭ ಆಗಿದೆ. ಅದರ ಜೊತೆಗೆ ಈಗ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರು ಗ್ರಾಮದಲ್ಲಿ ಸಹಿತ ಉತ್ಖನನ ಆಗಬೇಕಂತೇಳಿ ಇಲ್ಲಿರುವಂಥ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಯಾಕಂದರೆ ಇದು ಬಹಳ ಇತಿಹಾಸ ಉಳ್ಳುವಂಥ ಗ್ರಾಮ ಕೂಡ ಆಗಿರುವಂಥದ್ದು. ಸದ್ಯ ಈಗ ಅದೇ ಗ್ರಾಮದಲ್ಲಿದ್ದೀನಿ. ಕೆಲ ಪುರಾತನವಾಗಿರುವಂಥ ಐತಿಹಾಸಿಕ ಉಳ್ಳುವಂಥ ದೇವಸ್ಥಾನಗಳ ಕುರುಹುಗಳ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ. ಈ ಒಂದು ದೇವಸ್ಥಾನ ಏನಿದೆ, ಸುಮಾರು ರಾಮನಾಥ ದೇವಸ್ಥಾನ ಆಗಿರ್ಬೋದು, ದೇವರ ದಾಸಮಯ್ಯ ದೇವಸ್ಥಾನ 11ನೇ ಶತಮಾನದಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನಗಳಿದ್ದಾವೆ. ಸುಮಾರು ಅಂದರೆ 1,000ಕ್ಕೂ ಅಧಿಕ ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂಥ ದೇವಸ್ಥಾನಗಳಿದ್ದಾವೆ. ಸದ್ಯ ನಮ್ಮ ಜೊತೆಗೆ ಇಲ್ಲಿರುವಂಥ ಗ್ರಾಮಸ್ಥರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಈ ತಮ್ಮ ಒಂದು ಗ್ರಾಮ ಭಾಳ ಐತಿಹಾಸಿಕ ಇತಿಹಾಸ ಉಳ್ಳುವಂಥ ಗ್ರಾಮ. 11ನೇ ಶತಮಾನದಲ್ಲಿ ದೇವರ ದಾಸಿಮಯ್ಯನವರು ಜನ್ಮ ಪಡೆದಂಥ ಭೂಮಿ ಇದು. ಸೊ ಆ ಕಾಲದಲ್ಲಿ ಕಲ್ಯಾಣಿ ಚಾಲುಕ್ಯರು ರಾಜರ ಆಳಿರುವಂಥ ಗ್ರಾಮ. ಸೊ ನೂರಾರು ದೇವಸ್ಥಾನಗಳಿದ್ದವು, ನೂರಾರು ಬಾವಿಗಳು, ಶಿವಲಿಂಗಗಳು ಎಲ್ಲವೂ ಕೂಡ ಮುಚ್ಕೊಂಡು ಹೋಗಿದ್ದಾವೆ. ಈಗ ಏನಾಗಬೇಕು ಅಂತೇಳಿ ಸರ್ಕಾರಕ್ಕೆ ಏನು ಆಗ್ರಹ ಪಡಿಸಿ, ಯಾಕಂದರೆ ಲಕ್ಕುಂಡಿಯಲ್ಲಿ ಏನು ನಿಧಿ ಸಿಕ್ಕಿರೋ ಕಾರಣಕ್ಕಾಗಿ ಉತ್ಖನನ ಕಾರ್ಯ ಆರಂಭ ಆಗಿದೆ. ತಮ್ಮ ಗ್ರಾಮದಲ್ಲಿ ಸಹಿತ ಉತ್ಖನನ ಆಗ್ಬೇಕಂತ ಹೇಗೆ ಅಂತ? ಸರ್, ಕರೆಕ್ಟ್ ದೇವರ ದಾಸಿಮಯ್ಯ ಏನು ದೇವಸ್ಥಾನದ ಇದಿಲ್ಲ ಸರ್, ಲಕ್ಕುಂಡಿಯಲ್ಲಿ ಒಂದು ಸಣ್ಣ ನಿಧಿ ಸಿಕ್ಕಿದ್ದಕ್ಕಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಂದು ಅದಕ್ಕೆ ಅತ್ಯಂತ ಮಹತ್ವ ಕೊಟ್ಟಿದ್ದಾರೆ. ಅಂಥ ಒಂದು ಲಕ್ಕುಂಡಿಗಿಂತ 10 ಪಟ್ಟು ನಮ್ಮಲ್ಲಿ ಸಂಪತ್ತಿದೆ, ಶಿಲಾ ಸಂಪತ್ತಿದೆ ಮತ್ತು ಶಿಲಾಶಾಸನಗಳಿವೆ ಮತ್ತು ದೇವಾಲಯಗಳಿವೆ. ಈಗ ಈ 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ಆಳಿರುವಂಥ ಸ್ಥಳ ಇದು. ಆ ಕಾಲದಲ್ಲಿ ಈ ಒಂದು ಜಾಗದಲ್ಲಿ ಅಂದರೆ ವಾಣಿಜ್ಯ ಕೇಂದ್ರ ಆಗಿ ಬದಲಾಗಿತ್ತು. ಸೊ ಹಾಗಾಗಿ ಅಲ್ಲಿ ರಾಜ್ಯರು ಬಳಕೆ ಮಾಡುವಂಥ ಪ್ರಾಚ್ಯ ವಸ್ತುಗಳು ಸಿಗ್ಬೋದು, ವಜ್ರ ವೈಢೂರ್ಯಗಳು ಏನಾದರೂ ಆದರೆ ಇಲ್ಲಿ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಇದಕ್ಕಾಗಿ ಉತ್ಖನನ ಆಗ್ಬೇಕಂತೀರಿ ನೀವು? ಉತ್ಖನನ ಸರ ಈಗ ಆಲ್ರೆಡಿ ನಾವು ಏನು ಊರನ್ನವರು ಎಲ್ಲ ಉತ್ಖನನ ಸ್ವಲ್ಪ ಅಲ್ಲಿ ಸುತ್ತಮುತ್ತ ನಾವು ಗುಡಿ ಸುತ್ತಮುತ್ತ ತೆಗೆದೀವಿ. ಅಲ್ಲಿ ಒಂದು 100 ಮೀಟ್ರ್ ತೆಗೆದಾಗ ಅಲ್ಲಿ ಒಂದು 10-20 ಶಿಲಾಶಾಸನಗಳು ಶಿಲಾಮೂರ್ತಿಗಳು ಸಿಕ್ಕವ. ಆಮ್ಯಾಗ ಇಲ್ಲಿ ಏನಿತ್ತು ಸರ, ಇದು ಎಲ್ಲಿ ತೋಡ್ತೀವಿ ಅಲ್ಲೆಲ್ಲ ಶಿಲಾಮೂರ್ತಿಗಳು ಶಿಲಾಶಾಸನಗಳು ಸಿಗ್ತಾವೆ. ಮತ್ತು ಒಂದು 5-6 ಮನೆ ನಾವು ಕೆಡಿಯೋದಾಗ ಅಲ್ಲಿ 5-6 ದೇವಾಲಯಗಳು ಬರ್ತಾವೆ. ಇದು ದಕ್ಷಿಣ ವಾರಣಾಸಿ ಅನ್ಸ್ಕೊಳದ ದೇವರ ದಾಸಿಮಯ್ಯರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ವಚನಗಳನ್ನು ಸಾರಿ ಜಗತ್ತಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕನ್ನಡ ಒಂದು ನಮ್ಮದು ಕನ್ನಡದಲ್ಲಿ ವಚನ ಬರೆದವರು ಆದ್ಯ ವಚನಕಾರ, ಪ್ರಥಮ ವಚನಕಾರರು. ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ವಚನ ಬರೆದು ನಾಡಿಗೆ ಕೊಡುಗೆಯನ್ನು ಕೊಟ್ಟಂಥ ನಮ್ಮ ದೇವರ ದಾಸಿಮಯ್ಯನವರು. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.